ಧಾರವಾಡದಲ್ಲಿ ದಿಂಗಾಲೇಶ್ವರ ಸ್ವಾಮೀಜಿಗೆ ಕಾಂಗ್ರೆಸ್ ಟಿಕೆಟ್ ಚರ್ಚೆ. ನಾವೀಗ ಅಭ್ಯರ್ಥಿಯನ್ನ ಘೋಷಣೆ ಮಾಡಿ ಬಿಫಾರ್ಮ್ ಕೊಟ್ಟಿದ್ದೀವಿ, ಅಭ್ಯರ್ಥಿ ಬದಲಾವಣೆ ಹೈಕಮಾಂಡ್ಗೆ ಬಿಟ್ಟದ್ದು ಅಂತ ವಿನಯ್ ಕುಲಕರ್ಣಿ ಹೇಳಿಕೆ ಕೊಟ್ಟಿದ್ದಾರೆ. ಟಿಕೆಟ್ ಬದಲಾವಣೆ ಬಗ್ಗೆ ಮಾತನಾಡುವಷ್ಟು ನಾನು ದೊಡ್ಡ ನಾಯಕನಲ್ಲ, ಎಲ್ಲರೂ ಸೇರಿ ತೀರ್ಮಾನ ಕೈಗೊಳ್ಳಬೇಕಾಗತ್ತೆ. ಸ್ವಾಮೀಜಿ ಮೊದಲೇ ಹೇಳಿದ್ರೆ ತೀರ್ಮಾನಿಸಬಹುದು. ಸಮಾಜಕ್ಕಾಗ್ತಾ ಇರೋ ಅನ್ಯಾಯದ ಬಗ್ಗೆ ಸ್ವಾಮೀಜಿ ಧ್ವನಿ ಎತ್ತಿದ್ದಾರೆ. ಸ್ವಾಮೀಜಿಯನ್ನ ನಾನು ಅಭಿನಂದಿಸ್ತೀನಿ ಅಂತ ವಿನಯ್ ಕುಲಕರ್ಣಿ ಹೇಳಿದ್ದಾರೆ. ಅಲ್ಲಿಗೆ ಪರೋಕ್ಷವಾಗಿ ಸ್ವಾಮೀಜಿಗೆ ಟಿಕೆಟ್ ನೀಡೋ ಬಗ್ಗೆ ಒಲವನ್ನ ವ್ಯಕ್ತಪಡಿಸಿದ್ದಾರೆ. ಇದು ಈಗ ಕಾಂಗ್ರೆಸ್ನಲ್ಲಿ ಬಹಳ ಚರ್ಚೆ ಆಗ್ತಾ ಇರುವಂತಹ ವಿಚಾರ. ಧಾರವಾಡ ಲೋಕಸಭಾ ಕ್ಷೇತ್ರದ ಕುರಿತಂತೆ ಸ್ವಾಮೀಜಿ ಅವರು ಮೊದಲೇ ಹೇಳಿಕೆಯನ್ನು ಕೊಟ್ಟು ಅಥವಾ ಅವರು ಇಲೆಕ್ಷನ್ ನಿಂದ್ರು ಮಟ್ಟಿಗೆ ಕೇಳ್ತಿದ್ರೆ 200% ನಾವು ಸ್ವಾಮೀಜಿ ಅವ್ರ ಜೊತೆ ನಾವೆಲ್ಲರೂ ಇರ್ತಿದ್ವಿ. ನಾನಂತರೂ ಒಳ್ಳೆ ಅಂತ ಇದ್ದೇನೆ, ನನಗೆ ಆಸಕ್ತಿ ಇರಲಿಲ್ಲ. ಬಟ್ ಯಾಕಂದ್ರೆ ನಮ್ಮಲ್ಲಿ ನಡೆಯುವಂಥ ಅನ್ಯಾಯಗಳು ನಾ ಹೇಳಿದ್ನಲ್ಲಿ ಇಷ್ಟೊತ್ತನೆಲ್ಲ ಸಾಕಷ್ಟು ನಮಗಾಗುವಂಥ ನೋವುಗಳನ್ನು ನಾವು ನೋಡಿದಂಥ ಟೈಮಲ್ಲಿ ಇವತ್ತು ಯಾವುದಕ್ಕೂ ನಮಗೆ ಸತ್ಯಕ್ಕೆ ಬೆಲೆ ಇಲ್ಲ ಅನ್ನುವಂಥ ವ್ಯವಸ್ಥೆ ಏನೈತಿ, ಇದನ್ನು ನೋಡಿದಂಥ ಟೈಮಲ್ಲಿ ನಿಜವಾಗೂ ಸ್ವಾಮೀಜಿಯವ್ರು ಮೊದಲೇ ಏನಾದರೂ ಅಂದಿದ್ರೆ 100% ನಾವು ಸ್ವಾಮೀಜಿಯವ್ರಿಗೆ ಟಿಕೆಟ್ ಕೊಡ್ಸೋದು. ಯಾಕಂದ್ರೆ ಸ್ವಾಮೀಜಿಯವ್ರ ನಂತರ ನಮ್ಗೆ ಹೇಳಿದಂಥ ಟೈಮಲ್ಲಿ ಈಗಾಗಲೇ ಹಲವಾರು ಚರ್ಚೆಗಳು ಕೂಡ ನಮ್ಮ ಹೈಕಮಾಂಡ್ನಲ್ಲಿ ನಡೆದಿದೆ. ನಮ್ಮ ಹೈಕಮಾಂಡ್ ಅದಕ್ಕೆ ಏನು ತೀರ್ಮಾನ ತಗೊಳ್ತೋ ನನಗೆ ಗೊತ್ತಿಲ್ಲ, ಯಾಕಂದ್ರೆ ಆಲ್ರೆಡಿ ನಾವು ಬಿಫಾರ್ಮ್ ಕೂಡ ಕೊಟ್ಟುಬಿಟ್ಟಿದ್ದೇವೆ ಅಂಥ ವ್ಯವಸ್ಥೆಯಲ್ಲಿ. ಬಟ್ ಇವತ್ತು ಸ್ವಾಮೀಜಿಯವ್ರ ಧ್ವನಿ ಎತ್ತಿದಿಲ್ಲ, ನಾವೆಲ್ಲರೂ ಅಭಿನಂದಿಸಲೇಬೇಕಾಗತ್ತೆ. ಯಾಕಂದ್ರೆ ಇವತ್ತು ಸಮಾಜದಲ್ಲಿ ಯಾವತ್ತು ಅನ್ಯಾಯ ನಡೀತೈತಿ ಅದಕ್ಕೆ ಧ್ವನಿ ಎತ್ತಬೇಕಂದ್ರೆ ನಮ್ಮ ಧರ್ಮದಲ್ಲಾಗಲಿ ಇನ್ನೊಂದು ಧರ್ಮದಾಗಲಿ ಆ ಸ್ವಾಮೀಜಿಗಳಿಗೆ ಹಕ್ಕಿರ್ತೈತಿ. ಆ ಸ್ವಾಮೀಜಿಯವ್ರ ಧ್ವನಿ ಎತ್ತದಂಥದ್ದು ನಿಜವಾಗೂ ನಾವೆಲ್ಲರೂ ಅವ್ರನ್ನ ಬೆಂಬಲಿಸಬೇಕಾಗತ್ತೆ. ನೋಡ್ರಿ, ನಾ ಭಾಳ ಸಣ್ಣ ಲೀಡ್ರು, ಆಮ್ಯಾಗ ನನಗಿನ್ನ ಅನುಭವಸ್ಥರು ನಮ್ಮ ಮುಖ್ಯಮಂತ್ರಿ ಆಗಲಿ ನಮ್ಮ ಡಿ ಕೆ ಶಿವಕುಮಾರ್ ಅವರಾಗಲಿ ಅಧ್ಯಕ್ಷರು ಜೊತೆ ಹೈಕಮಾಂಡ್ನಲ್ಲಿ ಕೂಡ ಇಂಥವ್ರನ್ನ ಹಲವಾರು ಇದನ್ನು ನೋಡಿರ್ತಾರೆ ಇನ್ಸಿಡೆಂಟ್ಗಳನ್ನ. ಇದು ಏಷ್ಯಾನೆಟ್ ನ್ಯೂಸ್ ನೆಟ್ವರ್ಕ್ ಪ್ರಸ್ತುತಿ. ನೀವು ನೋಡ್ತಿದ್ದೀರಾ ಏಷ್ಯಾನೆಟ್ ಸುವರ್ಣ ನ್ಯೂಸ್.